ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಕೋಲಾರ ರಿಪೋರ್ಟರ್ ಕುಮಾರ್. ಎಸ್ ಕುಮಾರ್, ಏನಿದು 45ರಿಂದ 50 ವರ್ಷಗಳಾಯ್ತಂತೆ. ಪಾಪ ಅವರ ಪತ್ನಿ ಕೆಂಚಪ್ಪ ಅವರ ಪತ್ನಿ ಅಲ್ಲಿದೆ ಇರುವಂಥ ಅಧಿಕಾರಿಗಳ ಮುಂದೆ ಅಂದರೆ ಅಲ್ಲಿದೆ ಇರುವಂಥ ಕಚೇರಿಗಳಿಲ್ಲ, ಕೆಲವೊಂದಿಷ್ಟು ಅಧಿಕಾರಿಗಳ ಮುಂದೆ ಹೋಗಿ ಬೇಡ್ಕೊಂಡಿದ್ದಾರಂತೆ. ಇಷ್ಟಾದರೂ ಕೂಡ ಯಾಕೆ ಆ ಭೂಮಿಯನ್ನು ಅವರು ಕೊಟ್ಟಿಲ್ಲ? ಹೌದು ರಾಮ್, ಏನು ಸುಮಾರು 50 ವರ್ಷಗಳೇ ಕಳೆದಿದೆ. ಈ 1971ರಲ್ಲೇ ಸಹ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ವಿಮೋಚನಾ ಒಂದು ಚಳವಳಿಯಲ್ಲಿ ಹೋರಾಡಿದಂತಹ ಒಂದು ಯೋಧ, ಆ ಒಂದು ಯುದ್ಧದಲ್ಲೇ ಸಹ ಒಂದು ಯೋಧ ಕೆಂಚಪ್ಪ ಗಾಯಪಟ್ಟಿರ್ತಾನೆ. ಗಾಯಪಟ್ಟು ರಿಟೈರ್ಡ್ ಆಗಿ ಮನೆಗೆ ಬಂದಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಸಹ ರಿಟೈರ್ಡ್ ಆದ ಸಂದರ್ಭದಲ್ಲಿ ಅವರಿಗೆ 8 ಎಕರೆ ಭೂಮಿಯನ್ನ ಕೆಜಿಎಫ್ ತಾಲೂಕಿನ ಅವರ ಊರ ಪಾರಂಡಳ್ಳಿಯ ಪಕ್ಕದಲ್ಲಿ ನೀಡುವಂತಹ ಒಂದು ಭರವಸೆಯನ್ನು ಸಹ ನೀಡಿರ್ತಾರೆ. ಅದರಂತೆ ಸಹ ಒಂದು 8 ಎಕರೆ ಭೂಮಿ ಜಾಗವನ್ನು ಸಹ ಗುರುತಿಸಿ ಕೊಟ್ಟಿರ್ತಾರೆ ಕೆಂಚಪ್ಪ ಅವ್ರಿಗೆ. ಆದ್ರೆ ಗುರುತಿಸಿಕೊಟ್ಟಂತಹ ಒಂದು ಇದರಲ್ಲಿ 45-50 ವರ್ಷದಿಂದ ಒಂದು ಅನುಭವದಲ್ಲಿದ್ದರೂ ಸಹ ಅವರಿಗೆ ಯಾವುದೇ ರೀತಿಯಾದಂತಹ ಭೂಮಿಯ ದಾಖಲೆಗಳನ್ನ ನೀಡಿಲ್ಲ. ಈ ದಾಖಲೆಗಳನ್ನ ನೀಡದೆ ಸಹ ಪ್ರತಿಯೊಂದು ಬಾರಿಯೂ ಸಹ ಒಬ್ಬರ ಮೇಲೆ ಒಬ್ಬರು ಅಧಿಕಾರಿಗಳು ಹೇಳ್ತಾ ಒಂದು 45 ವರ್ಷಗಳ ಕಾಲ ಮುನ್ನಡೆಸ್ಕೊಂಡ್ ಬಂದಿರ್ತಾರೆ. ಈ ಮೃತರಾದಂತಹ ಕೆಂಚಪ್ಪ ಅವರ ಪತ್ನಿ ಶಾಂತಮ್ಮ ಬಹುತೇಕವಾಗಿ ಎಲ್ಲಾ ಆಫೀಸ್ಗಳು ಸಹ ಹೋರಾಡಿ ಪೂರ್ತಿ ಸುಸ್ತಾಗಿರ್ತಾರೆ. ಒಂದು 70 ವರ್ಷದವರೆಗೂ ಸಹ ನಿನ್ನೆ ಶಾಂತಮ್ಮ ಮೃತಪಟ್ಟಿರ್ತಾರೆ. ಶಾಂತಮ್ಮ ಮೃತಪಟ್ಟಂತಹ ಒಂದು ಸಂದರ್ಭದಲ್ಲಿ ಅವ್ರ ಮಕ್ಕಳಾದ 3 ಮಕ್ಕಳು ಸಹ ಡಿಸಿ ಆಫೀಸ್ನ ಬಳಿ ಶಾಂತಮ್ಮನ ಒಂದು ಶವವನ್ನು ಆಂಬುಲೆನ್ಸ್ ಅಂತಂದು ಪ್ರೊಟೆಕ್ಷನ್ ಮಾಡ್ತಾರೆ. ಪ್ರೊಟೆಕ್ಷನ್ ಮಾಡಿದಂತಹ ಒಂದು ಇದರಲ್ಲಿ ಬಹುತೇಕವಾಗಿ ಈಗ ಒಂದು ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾಧಿಕಾರಿಗಳಾದಂಥ ಮಂಗಳಾ ಮೇಡಮ್ ರವರು ನಂತರ ಒಂದು 2-3 ದಿನಗಳಲ್ಲಿ ನಿಮ್ಮ ಇದನ್ನ ಬಗೆಹರಿಸ್ಕೊಡ್ತೀವಿ ಅನ್ನೋ ಒಂದು ಭರವಸೆನ ನೀಡ್ತಾ ಇದ್ದಾರೆ ಹೊರತುನು ಇದುವರೆಗೂ ಸಹ ನೀಡಿಲ್ಲ. ಅವರು ಹೇಳೋ ಪ್ರಕಾರವಾಗಿ, ಕುಟುಂಬದ ಹೇಳೋ ಪ್ರಕಾರವಾಗಿ 50 ವರ್ಷದಿಂದ ಇವರು ಬಗೆಹರಿಸಿಲ್ಲ. ಇನ್ನಾದ್ರೂ ಸುಮ್ಮನೆ ಈಗ ಕಣ್ಣೂರಿಸುವಂತಹ ಒಂದು ತಂತ್ರಜ್ಞಾನಕ್ಕೆ ಮಾತುಗಳು ಮಾತ್ರ ಹೇಳ್ತಾ ಇದ್ದಾರೆ ಅನ್ನೋ ಒಂದು ಹೇಳ್ತಾ ಇದ್ದಾರೆ. ನಮ್ಮ ಭಾರತೀಯ ಯೋಧರು ಒಂದು ಹೆಮ್ಮೆ ತಂದು ಕೊಡುವಂತಹ ಒಂದು ಯೋಧರಿಗೆ ಈ ರೀತಿ ಆದರೆ ಬೇರೆಯವರಿಗೆ ಯಾವ ರೀತಿ ಇವರು ಅಧಿಕಾರಿಗಳು ಸಹಾಯಕ್ಕೆ ಬರ್ತಾರೆ ಅನ್ನೋದನ್ನ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗ್ತದೆ ರಾಮ್. ಈಗ ಒಂದ್ ಕಡೆ ಅವರ ಮಗ ಪ್ರಕಾಶ್ ಹತ್ರ ನಾವು ಮಾತಾಡಿದಾಗ ಅವ್ರು ಹೇಳ್ತಾ ಇದ್ದಾರೆ ಲಂಚ ಕೇಳ್ತಾ ಇದ್ರು ಅಂತ ಹೇಳಿ. ಈಗ ಪ್ರತಿಯೊಬ್ಬರಿಗೂ ಕೂಡ ಈ ವಿಚಾರ ಗೊತ್ತಿದೆ ಅಂತಾನೆ ಅರ್ಥ. ಯಾಕೆಂತ ಹೇಳಿದ್ರೆ ಇದು ಇವತ್ತು ನಿನ್ನೆಯ ವಿಚಾರ ಅಲ್ಲ, 50 ವರ್ಷಗಳಿಂದಲೂ ಕೂಡ ಅವರ ಭೂಮಿಗಾಗಿ ಹೋರಾಟ ಮಾಡ್ಕೊಂಡೇ ಬಂದಿದ್ದಾರೆ. ಈ ಶಾಸಕರು ಎಂಪಿಗಳ ಬಳಿ ಹೋಗಿದ್ರಂತೆ, ಅವ್ರೇನ್ ಹೇಳಿದ್ರಂತೆ? ರಾಮ್, ಈಗಾಗಲೇ ಸಹ ಶಾಂತಮ್ಮ ಅವರು ಬಚ್ಚಿದ್ದಾಗ ಬಹುತೇಕವಾಗಿ ಮುಖ್ಯಮಂತ್ರಿಗಳಿಗೂ ಸಹ ಲೆಟರ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈಗಾಗಲೇ ಸಹ ಎಷ್ಟು ಸುಮಾರು 3-4 ಶಾಸಕರು ಬದಲಾದ್ರೂ ಸಹ ಎಲ್ಲರಿಗೂ ಸಹ ಒಂದು ಎಲ್ಲಾ ಮನೆಗಳಿಗೂ ಸಹ ದಿನಪ್ರತಿ ತಿರುಗಿರುವಂತಹ ಒಂದು ಶಾಂತಮ್ಮ ಬಹುತೇಕವಾಗಿ ಎಲ್ಲರನ್ನೂ ಸಹ ಕೇಳ್ಕೊಂಡಿದ್ದಾರೆ. ನೇರವಾಗಿ ಮುಖ್ಯಮಂತ್ರಿಗಳು ಸಹ ಹಿಂದೆ ಇದ್ದಂತ ಮುಖ್ಯಮಂತ್ರಿಗಳು ಸಹ ಲೆಟರ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ಜಮೀನನ್ನ ನಮಗ್ ಮಾಡ್ಕೊಡಿ, ನಮಗೆ ಅಸ್ತಿತ್ವದಲ್ಲಿ ನಾವು ಈಗಾಗಲೇ ಸಹ ಜಮೀನನ್ನು ಉಳುಮೆ ಮಾಡ್ತಾ ಇದ್ವಿ, ಅದಕ್ಕೆ ಸೂಕ್ತವಾದಂತಹ ದಾಖಲೆಗಳು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಯಾವುದಕ್ಕೂ ಸಹ ಸೂಕ್ತವಾದಂತಹ ಒಂದು ಉತ್ತರ ಸಿಕ್ಕೇ ಇಲ್ಲ ಅಂತಾನೆ ಹೇಳ್ಬೇಕಾಗ್ತದೆ. ಯಾಕಂದ್ರೆ 50 ವರ್ಷ ಕಳೆದಿದ್ರೂ ಸಹ ಈ ಒಂದು ಶಾಂತಮ್ಮ ಒಂದು ಕುಟುಂಬಕ್ಕೆ ಯಾವುದೇ ರೀತಿಯಾದಂತಹ ಭೂಮಿಯ ಒಂದು ದಾಖಲೆಗಳು ನೀಡಿಲ್ಲ. ಇಲ್ಲಿ ಅಧಿಕಾರಿಗಳ ಮೇಲೆ ಒಬ್ಬೊಬ್ರು ಒಂದೊಂದು ತರ ಹೇಳ್ತಾ ಇದ್ದಾರೆ. ಈಗಾಗಲೇ ಸಹ ಶಾಂತಮ್ಮ ಒಂದು ಮಕ್ಕಳಾದಂತ 3 ಮಕ್ಕಳಿದ್ದಾರೆ. 3 ಮಕ್ಕಳು ಸಹ ನಾವು ಎಲ್ಲಾ ರೀತಿಯಾದಲ್ಲೂ ಸಹ ಒಂದು ಅಧಿಕಾರಿಗಳ ಬಳಿಗೆ ತಿರುಗಿದ್ದೀವಿ, ಯಾರನ್ನೂ ಸಹ ಬಿಟ್ಟಿಲ್ಲ. ಆಗ್ಲಿಂದ ಸಹ ಅಧಿಕಾರದಲ್ಲಿ ಬರುವಂತಹ ಎಲ್ಲಾ ಪಕ್ಷದ ಶಾಸಕರಿಗೂ, MLAಗಳಿಗೂ, MP ಎಲ್ಲರ ಒಂದು ಮನೆಗಳಿಗೂ ಸಹ ಅಲಿದಾಡ್ತಾನೆ ಇದ್ದೀವಿ. ಇಂತಹ ಒಂದು ಪರಿಸ್ಥಿತಿಯಲ್ಲೂ ಸಹ ನಮ್ಗೆ ಯಾವುದೇ ರೀತಿಯಾದಂತಹ ಒಂದು ಲಾಭ ಆಗಿಲ್ಲ, ಮತ್ತೆ ಯಾರೂ ಸಹ ನಮ್ಮ ಕಷ್ಟಕ್ಕೆ ಸ್ಪಂದಿಸಲೇ ಇಲ್ಲ ಅನ್ನೋದು ಅವರ ವಾದವಾಗಿದೆ. ಈಗಾಗಲೇ ಸಹ ಅವರು ಲಂಚದ ಬಗ್ಗೆ ಎಲ್ಲೂ ಸಹ ನಮ್ಮ ಅಧಿಕೃತವಾಗಿ ಮಾಹಿತಿಯನ್ನ ನೀಡ್ತಾ ಇಲ್ಲ. ಅಧಿಕೃತವಾಗಿ ಯಾರ ಬಗ್ಗೆ ಸಹ ಯಾರು ನಮ್ಮ ಬಳಿ ಹಣ ಕೇಳಿದ್ರು ಅಂತ ಇದುವರೆಗೂ ಸಹ ಹೇಳಿಲ್ಲ ರಾಮ್. ಓಕೆ ಕುಮಾರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಒಬ್ಬರು ಎಕ್ಸ್ ಆರ್ಮಿ ಯೋಧನ ಮಗ ಭಾಷಾ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಭಾಷಾ ಅವ್ರ ನಮಸ್ಕಾರ. ಸರ್ ನಮಸ್ಕಾರ ಸರ್. ಏನ್ ಭಾಷಾ ಅವರೇ, ಈ ವಿಚಾರ ನಿಮ್ಗೆ ಗೊತ್ತಾಯ್ತಾ? ಏನ್ ಹೇಳ್ತೀರಿ ಮೊದಲಿಗೆ? ಸರ್ ಸುಮಾರು ವರ್ಷ ನಿಂಗ ಗೊತ್ತಾಗಿದೆ ಸರ್. ಶಾಂತಮ್ಮ ಅವರು, ನಮ್ಮ ತಾಯಿ ಅವರು ಎಲ್ಲ ರಿಲೇಷನ್ಸ್. ನಮ್ಮ ಟ್ರಸ್ಟ್ ನಲ್ಲಿ ಹೋಗಿದ್ದು ಬರೋದು ಎಲ್ಲ ಗುಂಪಿನಲ್ಲಿ ಬಹಳ ಸಮಸ್ಯೆ ಎಲ್ಲ ಹೇಳ್ಕೊಳ್ತಾ ಇದ್ರು ಶಾಂತಮ್ಮ ಅವರು. ನಾವು ಯೋಧರಿಗೆ, ದೇಶಕ್ಕೋಸ್ಕರ ಹೋರಾಡಿದ ಯೋಧರಿಗೆ ಹಿಂಗಾದ್ರೆ ಏನು, ಯಾತಕ್ಕೋಸ್ಕರ ಅವ್ರು ಹೋರಾಡಬೇಕು, ಜೀವ ಕಳ್ಕೋಬೇಕು ಪಾಪ? ಸರ್ ಹೌದು ಸರ್, ನಿಜವಾದ ಸರ್, ಅದು 100% ಸರ್.
ನಮ್ ತಂದೆ ಬಂದ್ಬಿಟ್ಟು 1965 ವಾರ್ನಲ್ಲಿ ಇದ್ರು ಸರ್. ಓಕೆ. ಚೈನಾ ವಾರ್ನಲ್ಲಿ ಇದ್ರು. ಮತ್ತೆ 1961 ನಲ್ಲಿ ಗೋವಾ ಇಂಡಿಪೆಂಡೆನ್ಸ್ ಮಾಡಿಸಿದ್ದು. ಹ್ಮ್. ಈ ತರ ಎಲ್ಲ ಯೋಧರದ್ದು ಮತ್ತೆ ಕಳ್ಕೊಂಡ್ಬಿಟ್ಟು ಯೋಧರ ಪತ್ನಿಗಳು ಹಳ್ಳಾಳಿ ಆಫೀಸ್ಗೆ ಮತ್ತೆ DC ಆಫೀಸ್ಗೆ ಮತ್ತೆ AC ಆಫೀಸ್ಗೆ ತಹಸೀಲ್ದಾರ್ ಆಫೀಸ್ಗೆ ಪದೇ ಕೋರಿ ಹಾಕಿ ಇದೇ ತರ ಆಗ್ಬಿಟ್ಟು ನಿನ್ನೆ ಪಾಪ ಅವರು ಜೀವನ ಕಳ್ಕೊಂಡ್ರು. ಅದೇ ನಮಗೆ ಅಲೆದಾಡನೆ ಬಹಳ ಸತ್ತೋಗ್ಬಿಟ್ರು ಪಾಪ. ದುಃಖ ಇದೆ ಸರ್ ನಮಗೆ. ಹಾ. ಈ ತರ ಇದೆ ಸರ್. ನಿನ್ನೆ ಶಾಂತಮ್ಮ ಅವ್ರಿಗೆ ಆತ್ಮ ಶಾಂತಿಗೆ ನಾವು ದೇವರ ಹತ್ರ ಪ್ರಾರ್ಥನೆ ಎಲ್ಲಿರುತ್ತೆ ಮಾಡ್ತೀವಿ ಪಾಪ ಅವ್ರ ಆತ್ಮಕ್ಕೆ ಶಾಂತಿ. ಬದುಕಿರುವಾಗ್ಲೇ ಅವ್ರಿಗೆ ಶಾಂತಿ ನೆಮ್ಮದಿ ಏನೂ ಇರ್ಲಿಲ್ಲ, ಇನ್ ಸತ್ ಮೇಲೆ ಇರುತ್ತಾ ಪಾಪ. ಸರ್. ಅಧಿಕಾರಿಗಳು ತಪ್ಪು ಮಾಡೋದ್ ಕೆಲ್ಸಕ್ಕೆ ಹ್ಮ್. ಈ 40 ವರ್ಷ ನಿಂಕ ಹೋರಾಟ ಮಾಡಿ ಅವರು ಪಾಪ ಹ್ಮ್. ಇವತ್ತು ನಮ್ ಮಕ್ಕಳಿಗೇನ ನೋಡೋಣ ಅವರು ನಾ ಜಮೀನ್ ತಕೊಳ್ತೀನಿ ಅಂತ ನನಗೆ ಹೇಳ್ತಾ ಇದ್ರು ಅವ್ರು ಪಾಪ. ಹ್ಮ್. ಶಾಂತಮ್ಮ ಅವರು ಹ್ಮ್. ಪಾಪ ನಿನ್ನೆ ಅವರು ತೀರೋಗ್ಬಿಟ್ರು. ಹ್ಮ್. 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 ಲಾಸ್ಟ್ ಹುಣನಲ್ಲಿ ನನಗೆ ಮಾತಾಡಿದ ಭಾಷೆಗೆ ಮಾತಾಡ್ಬೇಕು ಅಂತ. ಹೌದಾ? ಏನ್ ಹೇಳಿದ್ರು ನಿಮ್ಗೆ ಸರ್? ಏನ್ ಹೇಳಿದ್ರು ಶಾಂತಮ್ಮ ನಿಮ್ಗೆ? ಅದೇ ಸರ್, ಫೈಲ್ ಬೇಗ ಮಾಡ್ತಾ ಇಲ್ಲ, ಮಂಜೂರ್ ಮಾಡ್ತಾ ಇಲ್ಲ, ಏನಪ್ಪ ಮಾಡೋದು, ಹ್ಮ್. ಹ್ಮ್. ನಾನು ಬರ್ತೀನಿ ಹೋಗೋಣ ಮತ್ತೆ ಕೋಲಾರ್ಗೆ DC ಹತ್ರ ಓಕೆ. ಅಂತ. ಅವರು ಮಗ ಬಂದಿದ್ರು ಪಾಪ. ಹ್ಮ್. ಅವರು ಶಾಂತಮ್ಮ ಅವರು ಬೆಂಗಳೂರಿನಲ್ಲಿ ಇದ್ರು ಸರ್, ಹಾಸ್ಪಿಟಲ್ ನಲ್ಲಿ ಮೊದ್ಲೇ ಒಂದು 10 days ಬ್ಯಾಕ್. ಹ್ಮ್. 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 ಆ 10 days ಬ್ಯಾಕ್ ನಲ್ಲಿ ಜಿಲ್ಲಾಧಿಕಾರಿ ಹತ್ರ ಬಂದ್ಬಿಟ್ಟು ಹೇಳಿದಾರೆ ಅವರು. ಹ್ಮ್. ಅವ್ರ ಮಗ ಪೊಲೀಸ್ ನಲ್ಲಿ ಇದ್ದಾರೆ, ಅವರು KSRP ನಲ್ಲಿ. ಹ್ಮ್. ಅವರು ಬನ್ನಿ ಜಿಲ್ಲಾಧಿಕಾರಿ ಹತ್ರ ಮಾತಾಡಿದ್ದಾರೆ. ಹ್ಮ್. ಮಾತಾಡ್ಬಿಟ್ಟು ಅವರು ನಾನು ಏನಿದೆ ಪರಿಶೀಲನೆ ಮಾಡಿ ನಾನು ಮಾಡ್ಕೊಡ್ತೀನಿ ಅಂತ ಅವ್ರಿಗೆ ಹೇಳಿದ್ದಾರೆ ಅಷ್ಟೇ ಮಾತ್ರ. ಮತ್ತು ಇವಾಗ ಆಗಿರೋದಕ್ಕೋಸ್ಕರ ಅವತ್ತವರೆಗೂ ಯಾರೋ ಫೋನ್ ಅಟೆಂಡ್ ಮಾಡಿಲ್ಲ ಕೇಸ್ ವರ್ಕರ್ಗಳು. ಹ್ಮ್. ನಿನ್ನೆ ಈ ತರ ಪರಿಸ್ಥಿತಿ ಆಯ್ತು. ಅವರು ಡ್ಯೂಟಿನಲ್ಲಿ ನಿನ್ನೆ ಇದ್ರು. ಹ್ಮ್. ಓಕೆ ಭಾಷಾ, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ನಮಗೋಸ್ಕರ, ದೇಶಕ್ಕೋಸ್ಕರ ಜೀವ ಕೊಡುವವ ಒಬ್ಬ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಲ್ಲ ಅಂತ ಅಂದರೆ ನಾವೆಂಥ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದಕ್ಕೊಂದು ಉದಾಹರಣೆ ಇದು. ಹಾಗಾಗಿ ಇನ್ನಾದರೂ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು ಮತ್ತು ಅವರಂತೂ ಇಲ್ಲ, ಗಂಡ ಹೆಂಡತಿ ಇಬ್ಬರೂ ಇಲ್ಲ, ಅವ್ರ ಮಕ್ಕಳಿಗಾದರೂ ಆ ಭೂಮಿಯನ್ನು ಒದಗಿಸಿ ಕೊಡಬೇಕು, ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮೆಲ್ಲರ ಕಳಕಳಿ.